ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಛಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 37 1ನೇ ವಚನದಿಂದ 5ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಕೆಟ್ಟ ನಡತೆ ಉಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದ ಇರು, ಆತನೇ ಅದನ್ನು ಸಾಗಿಸುವನು. ಸಂದೇಶದ ಶಿರೋನಾಮೆ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು ಎಂಬುದಾಗಿ. ನಮ್ಮ ಇಷ್ಟಾರ್ಥವನ್ನು ಯಾರು ನೆರವೇರಿಸುತ್ತಾರೆ, ನಮ್ಮ ಇಷ್ಟಾರ್ಥವನ್ನು ಯಾವಾಗ ನೆರವೇರಿಸುತ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ನಾವು ಅನೇಕ ವಿಷಯಗಳನ್ನು ನಾವು ಗಮನಿಸುವಂತವರಾಗಿದ್ದೇವೆ. ಈ ವಾಕ್ಯದಲ್ಲಿ ಮೊದಲನೇದಾಗಿ ಕೆಟ್ಟವರನ್ನು ನೋಡಿ ಉರಿಗೊಳ್ಳಬೇಡ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಎರಡನೇದಾಗಿ ದುರಾಚಾರಿಗಳನ್ನು ನೋಡಿ ನೀನು ಹೊಟ್ಟೆ ಕಿಚ್ಚು ಪಡಬೇಡ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಮತ್ತು ದುಷ್ಟರು ಮತ್ತು ದುರಾಚಾರಿಗಳು ಯಾವ ರೀತಿಯಾಗಿ ಅವರು ನಾಶವಾಗಿ ಹೋಗುತ್ತಾರೆ ಎಂಬುದಾಗಿ ನೋಡುವಾಗ ಅಡವಿಯ ಹುಲ್ಲಿನ ಹಾಗೆ ಒಣಗಿ ಹೋಗುತ್ತಾರೆ, ಸೊಪ್ಪಿನ ಹಾಗೆ ಬಾಡಿ ಹೋಗುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುವಾತನು ಒಬ್ಬನಿದ್ದಾನೆ, ಆತನೇ ಭೂಮಿ ಆಕಾಶಗಳ ಒಡೆಯನು, ಸರ್ವಲೋಕದ ಸೃಷ್ಟಿಕರ್ತನು, ನನ್ನ ನಿರ್ಮಾಣಿಕನು, ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ವಿಮೋಚಕನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಬೇಕಾದರೆ ನಾನು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡುವಾಗ, ನಾನು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾನು ಭರವಸೆಯಿಂದ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟವನಾಗಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ನಾನು ಜೀವಿಸುವಂತವನಾಗಬೇಕು. ಈ ದೇಶದಲ್ಲಿ ನಾನು ಜೀವಿಸುವ ಕಾಲವೆಲ್ಲ ನಂಬಿಕೆಯಿಂದ ನಾನು ಜೀವಿಸುವಂತವನಾಗಬೇಕು. ಆವಾಗ ನಾನು ಯೇಸು ಕ್ರಿಸ್ತನಲ್ಲಿ ಸಂತೋಷ ಪಡುತ್ತೇನೆ ಮತ್ತು ಯೇಸು ಕ್ರಿಸ್ತನು ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವಂತವನಾಗಿದ್ದಾನೆ. ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ ಅಷ್ಟಕ್ಕೆ ನನ್ನನ್ನು ಬಿಡುವವನಲ್ಲ. ನನ್ನ ಭೂಯಾತ್ರೆಯ ಚಿಂತೆಯನ್ನು ಯೇಸು ಕ್ರಿಸ್ತನ ಮೇಲೆ ಹಾಕುವಾಗ ಆತನೇ ಅದನ್ನು ಹೊತ್ತುಕೊಂಡು ಹೋಗುವಂತವನಾಗಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ಭೂಯಾತ್ರೆಯ ಚಿಂತೆ ನಮಗೆ ಏನಿದೆ ಎಂಬುದಾಗಿ ನೋಡುವಾಗ ನಮಗೆ ಅನೇಕ ಬಾರಿ ನಮಗೆ ಕಷ್ಟಗಳು ಬರುತ್ತದೆ, ದುಃಖಗಳು ಬರುತ್ತದೆ, ನೋವುಗಳು ಬರುತ್ತದೆ, ಬಾಧೆಗಳು ಬರುತ್ತದೆ. ಇದು ಎಲ್ಲವೂ ಕೂಡ ಯಾವುದರಿಂದ ಬರುತ್ತದೆ ಎಂಬುದಾಗಿ ನೋಡುವಾಗ ನಾನು ನನ್ನ ಜೀವಿತವನ್ನು ಯಾವ ರೀತಿಯಾಗಿ ನಡೆಸಬೇಕು, ನನ್ನ ಕುಟುಂಬ ಯಾವ ರೀತಿಯಾಗಿ ನಡೆಸಬೇಕು, ನನ್ನ ಮಕ್ಕಳ ವಿದ್ಯಾಭ್ಯಾಸವನ್ನು ಹೇಗೆ ನಾನು ಮುಂದುವರಿಸಬೇಕು, ನನ್ನ ಮಕ್ಕಳ ಭವಿಷ್ಯತ್ತಿಗಾಗಿ ನಾನು ಏನು ಮಾಡಬೇಕೆಂಬುದಾಗಿ ನಾವು ಆಲೋಚನೆ ಮಾಡುತ್ತಾ ಚಿಂತೆಗೆ ಒಳಗಾಗುತ್ತೇವೆ. ನಾವು ಚಿಂತೆಗೆ ಒಳಗಾಗುವಾಗ ನಮ್ಮ ಜೀವಿತ ಅದು ಕುಂದಿ ಹೋಗುವಂತದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ, ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಭರವಸೆಯಿಂದ ಜೀವಿಸು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಮತ್ತು ಈ ದೇಶದಲ್ಲಿ ನಾನು ಜೀವಿಸುವ ಕಾಲವೆಲ್ಲ ನಂಬಿಕೆಯಿಂದ ಜೀವಿಸು ಎಂಬುದಾಗಿ ಹೇಳುತ್ತಾ ಇದೆ. ನಾವು ನಂಬಿಕೆಯಿಂದ ಜೀವಿಸುವಾಗ, ಯೇಸು ಕ್ರಿಸ್ತನಲ್ಲಿ ನಾವು ಭರವಸೆ ಇಟ್ಟು ಜೀವಿಸುವಾಗ ನಾವು ಯೇಸು ಕ್ರಿಸ್ತನಲ್ಲಿ ಸಂತೋಷ ಪಡುತ್ತೇವೆ, ನಾವು ಸಮಾಧಾನವಾಗಿರುತ್ತೇವೆ. ಈ ಭೂಲೋಕದಲ್ಲಿ ನಮಗೆ ಏನೆಲ್ಲ ಚಿಂತೆಗಳಿದೆಯೋ ಅದೆಲ್ಲವೂ ಕೂಡ ಯೇಸು ಕ್ರಿಸ್ತನಿಗೆ ಹೇಳುತ್ತಾ ನಾವು ಸಮಾಧಾನವಾಗಿ ಜೀವಿಸುವಂತವರಾಗಿದ್ದೇವೆ. ನಮಗಾಗಿ ಯೇಸು ಕ್ರಿಸ್ತನು ಚಿಂತಿಸುತ್ತಾನೆ. ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇಲ್ಲ, ದುಷ್ಟನನ್ನು ನೋಡಿ ಉರಿಗೊಳ್ಳುವವನು, ದುರಾಚಾರಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವನು ಆತನ ಸಂತೋಷವಾಗಿ ಜೀವಿಸುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇಲ್ಲ. ವಾಕ್ಯದಲ್ಲಿ ಹೇಳುತ್ತಾ ಇದೆ, ಯಾರು ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟು ಈ ದೇಶದಲ್ಲಿ ನಂಬಿಕೆಯಿಂದ ಜೀವಿಸುತ್ತಾರೋ, ಯೇಸು ಕ್ರಿಸ್ತನ ಮೇಲೆ ನಮ್ಮ ಚಿಂತೆ ಭಾರಗಳನ್ನು ಹಾಕಿಕೊಂಡು ಯಾರು ಜೀವಿಸುತ್ತಾರೋ ಅವರು ಯೇಸು ಕ್ರಿಸ್ತನಲ್ಲಿ ಸಂತೋಷ ಪಡುತ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಇಷ್ಟಾರ್ಥಗಳನ್ನು ನಾವು ನೆರವೇರಿಸಿಕೊಂಡು ಈ ಲೋಕದಲ್ಲಿ ಜೀವಿಸಬೇಕಾದರೆ ನಾವು ಮಾಡಬೇಕಾದಂತದ್ದು ಒಂದೇ ಒಂದು ಕಾರ್ಯ. ಕೆಟ್ಟವರನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡುವುದು ಬೇಡ. ಪಾಪಿಗಳನ್ನು ನೋಡಿ ನಾವು ಉರಿಗೊಳ್ಳುವುದು ಬೇಡ. ದುಷ್ಟರನ್ನು ನೋಡಿ ನಾವು ಅಸಹ್ಯ ಪಟ್ಟುಕೊಳ್ಳುವಂತದ್ದು ಬೇಡ. ನಾವು ಮಾಡಬೇಕಾದ ಕಾರ್ಯ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟವರಾಗಿದ್ದುಕೊಂಡು ಒಳ್ಳೆಯದನ್ನು ಮಾಡುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಈ ದೇಶದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ನಾವು ನಂಬಿಕೆಯಿಂದ ಜೀವಿಸುವಂತವರಾಗೋಣ. ನಮಗಿರ್ತಕ್ಕಂಥ ಎಲ್ಲ ಚಿಂತೆಗಳು, ಈ ಭೂಯಾತ್ರೆಯ ಆಲೋಚನೆಗಳು ಯೇಸು ಕ್ರಿಸ್ತನ ಮೇಲೆ ಹಾಕಿದವರಾಗಿದ್ದುಕೊಂಡು ನಾವು ಯೇಸು ಕ್ರಿಸ್ತನಲ್ಲಿ ಸಂತೋಷವಾಗಿ ಜೀವಿಸುತ್ತಾ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಇನ್ನು ಈ ಲೋಕದಲ್ಲಿ ಯಾರು ಕೆಟ್ಟವರಾಗಿ ಜೀವಿಸುತ್ತಾ ಇದ್ದಾರೋ, ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೋ, ದುರಾಚಾರಿಗಳನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಾ ಇದ್ದಾರೋ, ಆ ಮಕ್ಕಳಿಗೆ ಈ ಸತ್ಯವೇದದ ವಾಕ್ಯವನ್ನು ನಾವು ತಿಳಿಸಿ ಹೇಳೋಣ. ಕೆಟ್ಟವರು, ದುಷ್ಟರು, ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು, ಅವರು ಹುಲ್ಲಿನ ಹಾಗೆ ಒಣಗಿ ಹೋಗುತ್ತಾರೆ, ಸೊಪ್ಪಿನ ಹಾಗೆ ಬಾಡಿ ಹೋಗುತ್ತಾರೆ ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿಸಿ ಹೇಳುತ್ತಾ, ನೀನು ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟು ನೀನು ಈ ಭೂಮಿ ಮೇಲೆ ಜೀವಿಸುವ ಕಾಲವೆಲ್ಲ ನಂಬಿಕೆಯಿಂದ ಜೀವಿಸುತ್ತಾ ನಿನ್ನ ಇಷ್ಟಾರ್ಥವನ್ನು ಯೇಸು ಕ್ರಿಸ್ತನಲ್ಲಿ ನೆರವೇರಿಸಿಕೊಳ್ಳುತ್ತಾ ಸಂತೋಷ ಪಡುತ್ತಾ ನಿನ್ನ ಎಲ್ಲ ಚಿಂತೆಗಳು ಯೇಸು ಕ್ರಿಸ್ತನ ಮೇಲೆ ಹಾಕಿ ಜೀವಿಸು ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.